ಸಿಎಂ ಆದ ಬಳಿಕ ಮೊದಲ ಗ್ಯಾರಂಟಿಗೆ ವಿಜಯ್ ಅಸ್ತು 200 ಯೂನಿಟ್ ಉಚಿತ ವಿದ್ಯುತ್ ಗ್ಯಾರಂಟಿಗೆ ಸಹಿಯನ್ನ ಹಾಕಿದ್ದಾರೆ. ಪವರ್ ಸಿಗುತ್ತಿದ್ದಂತೆಯೇ ಜನರಿಗೆ ಫ್ರೀ ಪವರ್. ತಮಿಳುನಾಡು ಜನರಿಗೆ ಕೊಟ್ಟ ಭರವಸೆಯನ್ನ ಒಂದೊಂದಾಗಿ ಈಡೇರಿಸುವ ನಿಟ್ಟಿನಲ್ಲಿ ವಿಜಯ್ ಅವರಿಂದ ಈಗಾಗಲೇ ಪ್ರಯತ್ನಗಳು ಶುರುವಾಗಿದೆ. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಅವರು ಮಾತನಾಡಿದ್ದು ಅದನ್ನೇ, ನನಗೊಂದು ಸ್ವಲ್ಪ ಅವಕಾಶ ಕೊಡಿ, ಈಗಷ್ಟೇ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನಾನೇನು ದೇವರಲ್ಲ, ದೇವದೂತನಲ್ಲ, ನಾನು ಕೂಡ ಒಬ್ಬ ಸಾಮಾನ್ಯ ಮನುಷ್ಯ, ನಿಮಗೆ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಇರುವಂತಹ ಚಾಲೆಂಜಸ್ಗಳ ಬಗ್ಗೆ ಅವರು ತಮಿಳುನಾಡು ಜನತೆಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಹಿಂದಿನ ಸರ್ಕಾರ ಎಷ್ಟು ಕೋಟಿ ಸಾಲವನ್ನು ಹೊರಿಸಿ ಹೋಗಿದೆ ಅನ್ನೋದನ್ನು ಕೂಡ ಅವರು ಪ್ರಸ್ತಾಪಿಸಿದ್ದಾರೆ. ಆರ್ಥಿಕವಾಗಿಯೂ ಕೂಡ ಎಲ್ಲವನ್ನ ಸರಿದೂಗಿಸಿಕೊಂಡು ಹೋಗುವಂತಹ ಮಹತ್ತರ ಜವಾಬ್ದಾರಿ ವಿಜಯ್ ಅವರ ಹೆಗಲ ಮೇಲಿದೆ. ರಾಜಕೀಯ ಅನುಭವ ಇಲ್ಲದೇ ಇರಬಹುದು, ಈ ಹಿಂದೆ ಅವರು ರಾಜಕಾರಣ ಮಾಡಿ ಗೊತ್ತಿಲ್ಲದೇ ಇರಬಹುದು. ಈಗ ರಾಜಕೀಯ ಅಖಾಡಕ್ಕೆ ಧುಮುಕಿರೋದ್ರಿಂದ ಅನುಭವ ಆಗ್ತಾ ಹೋಗುತ್ತೆ. ಕೆಲಸ ಶುರು ಮಾಡಿದಾಗಲೇ ಅನುಭವ ಆಗೋದು. ಆದರೆ ಆ ಜ್ಞಾನ ಅಂತೂ ಖಂಡಿತವಾಗಿಯೂ ಇದ್ದೇ ಇದೆ. ಇಲ್ಲದೆ ಹೋದರೆ ಮೊದಲ ಪ್ರಯತ್ನದಲ್ಲೇ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸನ್ನು ಪಡೆಯೋದಕ್ಕೆ ಯಾವ ವ್ಯಕ್ತಿಯಿಂದಲೂ ಕೂಡ ಸಾಧ್ಯ ಇಲ್ಲ. ನಾವು ನೀವು ಕಂಡಂತೆ ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಸೆಲೆಬ್ರಿಟೀಸ್ ರಾಜಕಾರಣಕ್ಕೆ ಬಂದು ಅವರು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಸಾಧ್ಯವಾಗದೆ ಹಿಂದೆ ಸರಿದಿರುವಂತಹ ನಿದರ್ಶನಗಳಿವೆ. ಆದರೆ ದಳಪತಿ ವಿಜಯ್ ದೃಢ ನಿರ್ಧಾರವನ್ನು ಮಾಡ್ಕೊಂಡು ಬಂದಿರುವವರು, ಎಲ್ಲವನ್ನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಬಂದಿರುವವರು. ಹಾಗಾಗಿ ಮುಂದಿನ ದಿನಗಳು ಕೂಡ ಸವಾಲೆನಿಸಿದ್ರು ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಆ ಚಾಕಚಕ್ಯತೆಯ ಸಾಮರ್ಥ್ಯ ವಿಜಯ್ ಅವರ ಬಳಿ ಇದೆ ಅನ್ನೋದಂತೂ ಸ್ಪಷ್ಟ.